ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮತ್ತು ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತವಾದ ರಸ್ತೆ ಇಲ್ಲದೆ ಅಲ್ಲಿನ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹೌದು, ಜೇವರ್ಗಿ ಪಟ್ಟಣದತ್ತ ನಗರದಲ್ಲಿ ಇರುವಂತಹ 2 ವಸತಿ ನಿಲಯಕ್ಕೆ ಸಂಚರಿಸುವ ರಸ್ತೆ ಅಲ್ಲಿ ಮಳೆ ಬಂದರೆ ಸಾಕು ಕೆಸರು ಗದ್ದೆಯಲ್ಲಿ ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ವಸತಿ ನಿಲಯದಲ್ಲಿ ವಾಸಿಸುವ ನೂರಾರು ವಿದ್ಯಾರ್ಥಿನಿಯರು ಹಲವಾರು ದೂರದ ಗ್ರಾಮೀಣ ಪ್ರದೇಶಗಳಿಂದ ಬಂದವರು. ವಸತಿ ನಿಲಯಕ್ಕೆ ಹೋಗುವ ರಸ್ತೆ ತೀರಾ ಹದಗೆಟ್ಟಿದ್ದು ಸುತ್ತಲೂ ದಟ್ಟವಾದ ಗಿಡಗಂಟಿಗಳಿಂದ ಕೂಡಿದೆ. ಮಳೆಯಿಂದ ರಸ್ತೆ ಕೆಸರುಮಯವಾಗಿ ಸಂಚರಿಸಲು ಪರದಾಡುವಂತಾಗಿದ್ದು, ಈ ಕುರಿತು ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಲ್ಲಿನ ವಿದ್ಯಾರ್ಥಿಗಳು ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಲಾದರೂ ಗಮನ ಹರಿಸದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ವಸತಿ ನಿಲಯಕ್ಕೆ ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಿಸಲು ಕ್ರಮವನ್ನು ಕೈಗೊಳ್ಳಬೇಕೆಂದು ವಿದ್ಯಾರ್ಥಿನಿಯರು ಮಾಧ್ಯಮದ ಮೂಲಕ ತಮ್ಮ ಮನವಿಯನ್ನು ಮಾಡಿದ್ದಾರೆ. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ಫಿಲ್ಟರ್ ನೀರು ತೊಂದರೆ ಐತೆ ಸರ್ ಅಂದು ಇದು ಕ್ಯಾನ್ ತರಿಸ್ತದೆ ರೀ. ಅವ್ರು ಕ್ಯಾನ್ದವ್ರು ಭೀ ಇವಾಗ ಮಳೆ ಬಂದಾಗ ಬರಲ್ಲ ಅಂತ ಹೇಳ್ತಾರೆ. ಗಾಡಿ ಸಿಗೋದಿಲ್ಲ ಸರ್ ಅಂದು ಮಂತ್ಲಿ ಇದು ಗ್ಯಾಸ್ ಖಾಲಿ ಆಗೋದ್ರ ಹಿಡ್ದು ಅಂಟೇರಿ ಹೋಗಿ ತರ್ಬೇಕ್ರಿ. ಅದು 2-3 ಅಂಟೇರಿ ಹೋದಂದು ಅಂದ್ರೆ ಭೀ ತೊಂದರೆ ಆಗ್ತದೆ ರೀ, ಗ್ಯಾಸ್ ಥರ ಆಗಲ್ಲ ರೀ. ಇಲ್ಲಿ ಎಷ್ಟು ವರ್ಷ ಆಯ್ತಮ್ಮ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದು? 2-3 ವರ್ಷ. 2-3 ವರ್ಷ ಆಯ್ತು. 2-3 ವರ್ಷದಿಂದ ಇದೇ ಸ್ಥಿತಿಯಲ್ಲಿದೆಯಾ ಈ ರಸ್ತೆ? ಮಳೆಗಾಲ ಬಂದ್ರಿ. ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಕಂಟಿ ಅದು ಯಾವುದೂ ಸಂಬಂಧಪಡ್ತಕ್ಕಂಥ ಇಲಾಖೆ ಬಂದು ನಿರ್ವಹಣೆ ಮಾಡಲ್ಲ? ಕಲಬುರಗಿ ತಾಲೂಕಿನ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ದತ್ತನಗರ ಹಾಸ್ಟೆಲಲ್ಲಿ SC/ST ಹಾಸ್ಟೆಲ್ ಅಲ್ಲಿ ವಸತಿ ಮಾಡ್ತೀನಿ ರೀ. ನಮ್ಗೆ ಡೈಲಿ ಕಾಲೇಜ್ಗೆ ಹೋಗೋಕ್ಕಾಯ್ತು ಬರೋಕ್ಕಾಯ್ತು. ಮಳೆಗಾಲ ನಿಂತ ರಸ್ತೆ ಎಲ್ಲ ಫುಲ್ ಇದಾಗೈತೆ ರೀ, ಕೆಸರಾಗೈತಿ. ಹೋಗೋಕೆ ಬರೋಕೆ ಭಾಳ ತೊಂದರೆ ಆಗೈತೆ. ಅಲ್ಲಿ ಲೇವೇಟ್ ಐತೆ ರೀ. ಅಲ್ಲಿ ಭೀ ನಮ್ಗೆ ಅಸಭ್ಯ ವರ್ತನೆ ಅಲ್ಲೆಲ್ಲ ಇದ್ದವರೆಲ್ಲ ಚೆನ್ನಾಗಿ ಮಾತಾಡಲ್ರಿ. ಹೋಗೋಕೆ ಭಾಳ ತೊಂದರೆ ಐತೆ ರೀ. ಮುನ್ಸಿಪಾಲ್ಟಿಯವ್ರು ಬಂದು ಕಸ ಇದು ಏನೋ ತೊಗೊಂಡು ಹೋಗಲ್ರಿ. ಎಲ್ಲ ಮೋರಿ ನೀರೆಲ್ಲ ಹೊರಗೆ ಬರ್ತಾವ್ರಿ. ಬ್ಲೀಚಿಂಗ್ ಪೌಡ್ರದೇನು ಸಿಂಪಡಿಸಲ್ರಿ ಇಲ್ಲಿ ಒಟ್ಟು. ಆಯಿತು ನೈಟ್ ಟೈಮ್ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಅದರಿಂದ ನಮಗೆಲ್ಲ ವಸತಿ ನಿಲಯದಲ್ಲಿ ಯಾರೋ ವಾಸಸ್ ಮಾಡ್ತಾರೆ, ಎಲ್ಲರಿಗೆ ತೊಂದರೆ ಆಗೈತೆ ರೀ. ಅದ್ರ ಸಂಬಂಧ ನಮ್ಗೆ ಎಲ್ಲರಿಗೆ ರಕ್ಷಣೆ ಮಾಡಬೇಕು. ಆಯಿತು ಅದು ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ರೀ. ಆಯ್ತಮ್ಮ, ಎಷ್ಟು ವರ್ಷ ಆಯ್ತಮ್ಮ ಇದು ಹಾಸ್ಟೆಲ್? 4 ವರ್ಷ ಆಯ್ತು ರೀ. 4 ವರ್ಷದಿಂದ 4 ವರ್ಷದಿಂದ ಆಯಿತು. ಇದು ರಸ್ತೆ ಯಾರು ಬಂದಾರಿ, ಬಟ್ ಎಲ್ಲರೂ ಆಶ್ವಾಸನೆ ಕೊಟ್ಟು ಹೋಗ್ಯಾರಿ. ಯಾರು ಕಾರ್ಯರೂಪಕ್ಕೆ ತಂದಿಲ್ಲ. ಯಾರು ಶಾಸಕರಲ್ಲಿ ಯಾರು ಬಂದರೂ ಬರೀ ಹೇಳಿ ಹೋಗ್ಯಾರಿ ಮಾಡಿಸ್ತೀವಿ ಅಂತೇಳಿ. ಯಾರೂ ಬಂದಿಲ್ಲ ಇನ್ನೂವರೆಗೂ ಕೇಳಕ್ಕೆ. ಪ್ರತಿ ವರ್ಷ ಮಳೆ ಬಂದರೆ ಇದೇ ಥರ ಆಗುತ್ತೆ ರೀ. ಪ್ರತಿ ವರ್ಷ ಮಳೆ ಬಂದರು ನಾವೆಲ್ಲ ಆ ಥರ ನೈಟ್ ಟೈಮ್ ಆಂಟಿದವ್ರಿಗೆ ಹೋಗಲಕ್ಕಾದ್ರೂ ತೊಂದರೆ ಆಗುತ್ತೆ ರೀ. ನಾವು ಮಾರ್ನಿಂಗ್ ನೈಟ್ ಟೈಮ್ ಪೇರೆಂಟ್ಸ್ ಯಾರು ಬಂದರೂ ಮಾತಾಡ್ಬೇಕಂದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ರೀ. ಮನೆಯಲ್ಲಿ ಬಿದ್ದಾರಿ ಇದಾಗೈತೆ ರೀ ಗಾಡಿದು. ಅದ್ರ ಥರ ಸಲುವಾಗಿ ನಮ್ಗೆ ಅಲ್ಲಿ ರಸ್ತೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. ರಾತ್ರಿ ಟೈಮ್ ಭಾಳ ತೊಂದರೆ ಆಗುತ್ತೆ ರೀ. ಆಟೋ ಬರಲ್ರಿ, ಏನೂ ಬರಲ್ರಿ ಇಲ್ಲಿ. ಅಂದರೆ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ನೋಡಿದ್ರೆ ಎಲ್ಲ ಕಂಟಿ ಆಗಿರ್ಬೋದು, ಇವಾಗ ನೀರಾಗಿರ್ಬೋದು, ಇದರಿಂದ ಏನಾದರೂ ಸ್ವಲ್ಪ ಯಾವ್ದು ಒಳ ಹುಟ್ಟಿ ಬರ್ಬೋದಾ ಅಂತ? ಹಾವು ಬರ್ತಾವ್ರಿ, ಚೇಳು ಬರ್ತಾವೆಲ್ಲ ಒಳಗೆ ಬರ್ತಾವ್ರಿ. ಅದನ್ನು ನಮ್ಗೆ ಕೆಲಸ ನೋಡಿದಾರೆ ಮೇಡಮ್ ನೀವು? ಹಾಂ ನೋಡಿದ್ವಿ ಸರ್. ಹಾಂ ನೋಡಿದ್ವಿ ಸರ್. ಸರ್ ಇಲ್ಲಿ ಭಾಳ ತೊಂದರೆ ಅದ ರೀ. ಯಾಕಂದ್ರೆ ನೀರಿನ ಸಮಸ್ಯೆ ಅಲ್ಲಿ ಒಟ್ಟು ಹಾವ ಚೇಳ ಆಯ್ತು. ಹೋಗ್ಲಕ್ಕ ಬರ್ಲಕ್ಕ ರಾತ್ರಿಗೆ 8 ಗಂಟೆಗೆ ಊಟಕ್ಕೆ ಹೋಗ್ತೀವಲ್ರಿ. ಹೊಟ್ಟೆಲಿ ಮೊಬೈಲ್ ಬ್ಯಾಟ್ರಿ ಇದ್ರೆ ಹೋಗ್ಬೇಕು ರೀ. ಇವ್ರು ಅಂತಾರೆ ಮೊಬೈಲ್ ಬ್ಯಾಟ್ರಿ ಇರ್ಲಾರ್ದಾರ ರೀ, ಕತ್ಲಾಗ ಹೋಗಿ ಮಣ್ಣು ಬಿದ್ದಾರೆ ಇವರು. ಅದಕ್ಕೆ ಒಟ್ಟು ಹೋಗ್ಲಕ್ಕೆ ಬರ್ಲಕ್ಕ ತಕ್ಲೀಫ್. ಕಾಯಿಪಲ್ಲೆ ಅಲ್ಲಿಂದ ಕಾಯಿಪಲ್ಲೆ ತರಬೇಕಾದ್ರೂ ಅಲ್ಲಿಂದ ರೋಡ್ಲಿಂದ ಹೊತ್ಕೊಂಡ್ಬರ್ಬೇಕು ರೀ. ಒಂದು ಗ್ಯಾಸ್ ಅಲ್ಲಿ, ಒಂದು ತರಕಾರಿ ಅಲ್ಲಿ, ಒಂದು ಏನೇ ಒಂದು ಇದ್ರೂ ಅಲ್ಲಿಂದ ರೋಡ್ ತನಕ ಹೊತ್ಕೊಂಡ್ಬರ್ಬೇಕಾದ್ರೆ ಭಾಳ ಕಷ್ಟ ಆಗತ್ತೆ ಸರ್. ಪ್ರತಿಯೊಬ್ಬರು ಬರ್ತಾರೆ ಹೋಗ್ತಾರೆ, ಬಟ್ ಈ ರೋಡಿನ ಬಗ್ಗೆ ಯಾರು ಕೇರ್ ತೊಗೊಲಾಗ್ಯಾರ. ಬಂದರು ಹೋದರು ಅವ್ರ ಪಾಡಿಗೆ ಅವ್ರ ಬಿಲ್ ಹತ್ಕೊಂಡು ಹಾರೋದು ಒಂದೇ ಮಾಡ್ಲತ್ತಾರೆ. ಅಂದ್ರೆ ಮುಂದಿನ ಮಕ್ಕಳ ಭವಿಷ್ಯ ಏನು ರೀ ಸರ್? ಇದು ಇಷ್ಟಾರು ಸಾವಿರಾರು ಮಕ್ಕಳು ಬಾಜು BCM ಅದ. ಈ ನಮ್ಮ ಹಾಸ್ಟೆಲ್ ಮಕ್ಕಳು ಏನಿಲ್ಲ 4 ಮಕ್ಕಳು ಅವ್ರೆ ಆ ಕಡೆ ಈ ಕಡೆ ಎರಡು ಕಲ್ತು. ಒಟ್ಟಿನಲ್ಲಿ ಹೋಗ್ಲಕ್ಕೆ ಬರ್ಲಕ್ಕೆ ಭಾಳ ತಕ್ಲೀಫ್ ಅದ. ಇದಕ್ಕೆ ಯಾರು ಕ್ರಮ ತೊಗೊಲಾಗ್ಯಾರ ರೀ. ಮತ್ತು ಏನು ಅಧಿಕಾರಿಗಳು MLA ಸಾಬ್ರನ್ನ ಅಂದಾರಂತ್ರಿ, ಇದು ರೋಡ್ ಮಾಡ್ತೀವಿ ಅಂದ್ರಂತ. ಆ ಸಾಬ್ರನ್ನ ಏನೂ ಬಂದಿಲ್ಲ, ಅಷ್ಟೇ ಹೇಳ್ಯಾರ. ಬಟ್ ಇದು ಮಾಡೋ ಹೋಗೋದು ಒಂದೇ ನಡೆದ್ರಿ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ ಅಂತ ಹೇಳಿದ್ರಿ ರೋಡ್ ಬಗ್ಗೆ. ಸರ್, ನಾವು ಹಿಂದೊಳಗೆ ವರ್ಗತೆಯಿಂದ ಕೆಲಸ ಮಾಡಕತ್ತೀವಿ. ನಾವು ಮಾಡಾಕತ್ತು 12 ವರ್ಷ ಆಯ್ತು ರೀ ಸರ್. ಫಸ್ಟು ಶಾಂತನಗರದಾಗ ಪ್ರೈವೇಟ್ ಹಾಸ್ಟೆಲ್ನ
ಅಂದ್ರೆ ಪ್ರೈವೇಟ್ ಬಿಲ್ಡಿಂಗ್ ಇತ್ತು ಅಲ್ಲಿ ಮಾಡೀವ್ರಿ. ಇಲ್ಲಿ ಬಂದು ನಾವು 7 ವರ್ಷ ಆಯ್ತು ರೀ ಸರ್. 7 ವರ್ಷದಿಂದ ರೀ ಇದೇ ಸಮಸ್ಯೆ ಆದ್ರಿ. ಒಂದು ಸ್ವಲ್ಪ ಜಿಟಿ ಮಳೆ ಬಂದ್ರೂ ರೀ ನೀರು ಹರಿಯಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಒಂದು ಸ್ವಲ್ಪ ಕಾಲಿಡಕ್ಕೂ ಜಾಗ ಅಲ್ರಿ. ಎಷ್ಟಿಟ್ಟೋ ಮಕ್ಕಳು ಬಿದ್ದಾವ್ರಿ, ನಾವು ಬಿದ್ದೀವ್ರಿ. ಏನು ಪ್ರತಿಯೊಂದು ರೇಷನ್ ತರಬೇಕಾದ್ರೆ ನಾವು ಆ ರೋಡ್ನಿಂದ ಇಲ್ಲಿಗೆ ಹೊತ್ಕೊಂಬರ್ಬೇಕ್ರಿ. ಮತ್ತು ಏನು ಸಿಲಿಂಡ್ರ್ ಐತ್ರಿ, ಏನು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರು ಅಲ್ಲಿಂದ ತೊಗೊಂಬರ್ಬೇಕ್ರಿ. ನಮ್ಗೆ ಬರೋಕ್ಕಿಲ್ಲಿ ಜಾಗ ಸೌಲಭ್ಯನೇ ಇಲ್ರಿ. ಎಷ್ಟೋ ಸಲ ನಾವು ತಹಸೀಲ್ ಆಫೀಸ್ಗೂ ಲೆಟ್ರ್ ಕೊಟ್ಟಿವ್ರಿ, ಮಕ್ಕಳು ನಾವು ಓಕೆಸ್ ಕೊಟ್ಟಿವ್ರಿ ಸರ, ಅಂದ್ರೂ ನಾವು ರೆಸ್ಪಾನ್ಸ್ ಮಾಡಿಲ್ರಿ. ಈಗ ಹಂಗಾಗಿ ಎಷ್ಟು ದಿನ ಅಂತ ಹಿಂಗೆ ನಾವು ಮಕ್ಕಳ ಮೇಲೆ ನಾವು ಹಾಕ್ಬೇಕ್ರಿ, ನಮ್ಮ ಮ್ಯಾಗ ಅವ್ರು ಹಾಕ್ಬೇಕು. ಹಂಗಾಗಿ ಭಾಳ ತೊಂದರೆ ಆಗತ್ತದ್ರಿ ಸರ್. ಏನಾರ ಒಂದು ಸ್ವಲ್ಪ ಇದು ಮಾಡ್ಬೇಕ್ರಿ ನಮ್ಗೆ. ಮೇಡಮ್ ಈಗ ಈ ಸದ್ಯ ಇರ್ತಕ್ಕಂಥ 2 ನಿಲಯಗಳಿಗೆ ಇದೇ ಮುಖ್ಯ ರಸ್ತೆ ಆಗಿರುವುದರಿಂದ ಸದ್ಯ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ರಸ್ತೆ ಮುಖಾಂತರ ಬರ್ತಾ ಇದ್ದಾರೆ ಸರ ಇಲ್ಲಿ ನಡು ಹೋಗ್ತಾರ್ರಿ, ಅಲ್ಲಿ ಬಿ ನೀರು ನಿಂತಾವ್ರಿ, ಅಲ್ಲಿ ಹೋಗ್ತಾರ್ರಿ. ನಾವು ಸರ್ ರಾತ್ರಿ ಲೇಟ್ ಆಗ್ತದ್ರಿ ನಮ್ಗೆ ಹೋಗಕ್ರಿ. ಹೋಗೋ ಟೈಮಿಗೆ 2-3 ಸರ್ತಿ ಹಾವ್ರಿ ಈ ಹಗಲತ್ತೆ ಕಾಣ್ತಾವ್ರಿ. ಇಲ್ಲಿ 2-3 ಸರ್ತಿ ಕಾಲಾಗೆ ಬಂದು ಹೋಗ್ಯಾವ್ರಿ ನಮ್ಗೆ ಹಾವ್ರಿ. ಈಗ ನಮಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಯಾರು ರೆಸ್ಪಾನ್ಸ್ ತೊಗೊಳಲ್ರಿ. ನಮ್ಗೆ ಏನಾದ್ರೂ ನಾವೇ ಇದು ಮಾಡ್ಕೋಬೇಕ್ರಿ. ಯಾರು ಗೌರ್ಮೆಂಟ್ದವ್ರು ಯಾರು ಇದು ಬಂದು ಮಾಡಲ್ರಿ ನಮ್ಗೆ. ಇಲ್ಲೆಲ್ಲ ಇಷ್ಟು ಹೊಲ್ಸಾದ್ರಿ, ನೀರು ಹೋಗಕ್ಕೆ ನಮ್ಗೆ ಎಕಡೆ ಜಾಗ ಇಲ್ರಿ. ಸುತ್ತ ಬಿಲ್ಡಿಂಗ್ ತುಂಬ ನೀರೇ ಅದಾವ್ರಿ. ಒಂದು ನಾಲಿ ಇಲ್ರಿ, ಒಂದು ರೋಡ್ ಇಲ್ರಿ ಸರ. ಹಂಗಾದ್ರೆ ಮಕ್ಕಳೇ ಹಂಗಿರ್ಬೇಕ್ರಿ, ನಾವು ಹೆಂಗಿರ್ಬೇಕ್ರಿ ಇಲ್ಲಿ ಮಾಡಕ್ರಿ. ಇದ್ರ ನಿಂತೆಲ್ಲ ನಮ್ಗೆ ಜಡ್ ಬರ್ಲಾಗತ್ತದ್ರಿ. ಈಗಂತ್ರ ಇಷ್ಟು ಗಲೀಜ್ ಆದ್ರಿ ಸರ. ನೀರು ಹೋಗಕ್ಕೆ ಒಂದು ಕಡೆ ಜಾಗ ಇಲ್ರಿ. ಒಂದು ನಾಲಿ ರೀ, ಒಂದು ರೋಡ್ ಮಾಡಿ ಕೊಟ್ರು ಭಾಳ ಅನುಕೂಲ ಆಗ್ತದ ನೋಡ್ರಿ ನಮ್ಗೆ. ಧನ್ಯವಾದ.